ಷಡ್ಯಂತ್ರ ಯಾರದ್ದು ಮೆಗಾ ಎಕ್ಸ್ಕ್ಲೂಸಿವ್ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಧರ್ಮಸ್ಥಳ ವಿರೋಧಿ ಷಡ್ಯಂತ್ರದ ಬಿಗ್ ನ್ಯೂಸ್ ಹೊತ್ತು ನಾವು ಇವತ್ತು ನಿಮ್ಮ ಮುಂದೆ ಬಂದಿದ್ದೀವಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿರಂತರವಾಗಿ ಷಡ್ಯಂತ್ರಗಳನ್ನ ಭೇದಿಸಿ ಸತ್ಯಾಂಶನ ನಿಮ್ಮ ಕಣ್ಣು ಮುಂದೆ ತಂದಿದೆ, ತರ್ತಾ ಇದೆ. ಇವತ್ತು ಕೂಡ ಅಂತಹದ್ದೇ ಮೆಗಾ ಎಕ್ಸ್ಕ್ಲೂಸಿವ್ ನೊಂದಿಗೆ ಇವತ್ತಿನ ಬುಲೆಟಿನ್ ನಲ್ಲಿ ನಾವು ನಿಮ್ಮ ಮುಂದೆ ಹಾಜರಾಗಿದ್ದೀವಿ. ಇದನ್ನ ನೋಡಿದ್ರೆ ಷಡ್ಯಂತ್ರ ಯಾರ್ಯಾರು ಮಾಡಿದ್ರೋ ಅವರ ಎದೆ ನಡುಗೋದಕ್ಕೆ ಶುರುವಾಗುತ್ತೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಧರ್ಮಸ್ಥಳ ವಿರೋಧಿ ಷಡ್ಯಂತ್ರದ ಬಿಗ್ ನ್ಯೂಸ್ ಅನ್ನ ಬ್ರೇಕ್ ಮಾಡ್ತಾ ಇದ್ದೀವಿ. ಧರ್ಮಸ್ಥಳ ವಿರುದ್ಧದ ಆರೋಪಗಳ ಸತ್ಯಾಸತ್ಯತೆ ಏನು ಅಂತ ಇಡೀ ರಾಜ್ಯದ ಮುಂದೆ, ಇಡೀ ದೇಶದ ಮುಂದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸತ್ಯಾಂಶವನ್ನ ತೆರೆದಿಟ್ಟಿತ್ತು. ಅದರಲ್ಲೂ ಪ್ರಮುಖವಾಗಿ ಅನನ್ಯ ಭಟ್ ಅನ್ನುವ ಇಲ್ಲದ ಹುಡುಗಿಯ ಹೆಸರಲ್ಲಿ ಸುಳ್ಳು ಸುಳ್ಳು ಆರೋಪಗಳು ಯಾವ ರೀತಿ ಮಾಡಿದ್ರು, ಅಲ್ಲಿ ಸಾಕ್ಷಿಗಳನ್ನ ಸೃಷ್ಟಿಸೋ ಪ್ರಯತ್ನ ಯಾವ ರೀತಿ ಮಾಡಿದ್ರು, ಸತ್ತ ಹೆಣ್ಣು ಮಗಳ ಫೋಟೋ ಹಿಡಿದು ಅನನ್ಯ ಭಟ್ ಅಂತ ಯಾವ ರೀತಿ ತೋರಿಸೋದಕ್ಕೆ ಹೊರಟಿದ್ರು, ಆ ಸತ್ಯಾಸತ್ಯತೆಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇಡೀ ದೇಶದ ಮುಂದೆ ತಂದಿತ್ತು. ಈಗ ಮತ್ತೊಂದು ಮೆಗಾ ಎಕ್ಸ್ಕ್ಲೂಸಿವ್ ನೊಂದಿಗೆ ನಾವು ನಿಮ್ಮ ಮುಂದೆ ಬಂದಿದ್ದೀವಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಧರ್ಮಸ್ಥಳ ವಿರೋಧಿ ಷಡ್ಯಂತ್ರದ ಬಿಗ್ ಬ್ರೇಕಿಂಗ್ ಮೆಗಾ ಎಕ್ಸ್ಕ್ಲೂಸಿವ್ ನಿಮ್ಮ ಮುಂದೆ. ಷಡ್ಯಂತ್ರಗಳನ್ನ ಸಾಕ್ಷಿ ಸಮೇತ ಬಯಲು ಮಾಡ್ತಾ ಇದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಯಾರ್ಯಾರು ಸಂಚುಕೋರರಿದ್ದಾರೋ ಅವರ ಎದೆ ನಡುಗಿಸುವ ಸ್ಟೋರಿ ಇದು. ಧರ್ಮಸ್ಥಳ ವಿರೋಧಿ ಬುರುಡೆ ಗ್ಯಾಂಗಿನ ಎದೆ ನಡುಗಿಸೋ ಸುದ್ದಿ. ಧರ್ಮಸ್ಥಳ ವಿರೋಧಿ ಬುರುಡೆ ಷಡ್ಯಂತ್ರದ ಮಾಸ್ಟರ್ ಮೈಂಡ್ ಯಾರು? ಸಾಮಾಜಿಕ ಜಾಲತಾಣವನ್ನ ಬಳಸಿಕೊಂಡು ಕರುಣಾಜನಕ ಕಥೆಗಳನ್ನ ಕಟ್ಟಿ ಯಾರ್ಯಾರು ಷಡ್ಯಂತ್ರಗಳನ್ನ ಮಾಡಿದ್ರು ಅವರ ಎದೆ ನಡುಗಿಸುವ ಸ್ಟೋರಿ ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೀವಿ. ಹಾಗಾದ್ರೆ ಈ ಷಡ್ಯಂತ್ರಗಳು ಯಾರದ್ದು? ಅದರ ಮೆಗಾ ಎಕ್ಸ್ಕ್ಲೂಸಿವ್ ನಮ್ಮ ಜೊತೆ ಇದೆ. ನಮ್ಮ ಮಾಹಿತಿಯಲ್ಲಿ ನಿಮಗೆ ಸ್ಪಷ್ಟ ಚಿತ್ರಣ ಸಿಕ್ಬಿಡುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.